ಹಾಯ್ ಎಲ್ರಿಗೂ ನಮಸ್ಕಾರ. ರಾಜಕೀಯ ಸಿನಿಮಾ ರಂಗ ರಾಸಿರಂಗಕ್ಕೆ ಎಲ್ರಿಗೂ ಸ್ವಾಗತ. ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದುಕೊಂಡು ಆಲ್ಮೋಸ್ಟ್ 2.5 ವರ್ಷನೇ ಕಳೀತಾ ಬಂತು. ಇಷ್ಟು ಬಹುಮತ ಪಡ್ಕೊಂಡು ಸರ್ಕಾರ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ ಮುಂದಿನ ವರ್ಷ ಮುಳುಗೋದು ಪಕ್ಕ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಮುಳುಗ್ಸೋದಕ್ಕೆ ಹೊರಟಿರೋದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದವರೇ ಆದ ಗ್ರಾಮೀಣಾಭಿವೃದ್ಧಿ ಸಚಿವ ಹಾಗೂ IT-BT ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು. ಸೆಂಟ್ರಲ್ನಲ್ಲಿ ರಾಹುಲ್ ಗಾಂಧಿ ಹೇಗೆ ಪಕ್ಷವನ್ನು ಮುಳುಗಿಸ್ತಾ ಇದ್ದಾರೋ ಹಾಗೆಯೇ ರಾಜ್ಯದಲ್ಲೂ ಕೂಡ ಮುಂದಿನ ಎಲೆಕ್ಷನ್ ಬರೋದ್ರೊಳಗೆ ಪ್ರಿಯಾಂಕಾ ಖರ್ಗೆ ಅವರು ಪಕ್ಷವನ್ನು ಮುಳುಗಿಸೋದು ಪಕ್ಕ ಅಂತ ಅವರೇ ಪಕ್ಷದಲ್ಲಿ ಮತ್ತು ಜನಸಾಮಾನ್ಯರಲ್ಲೂ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತಾ ಹೋದರೆ ಕಾರಣಗಳು ತುಂಬಾ ಇದ್ದಾವೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಟ್ಟಿರೋದು IT-BT ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆ. ಆದರೆ ಬೇರೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಆಯಾ ಇಲಾಖೆಯ ಸಚಿವರು ಮಾತನಾಡೋದಕ್ಕೆ ಮುಂಚೆನೇ ಫಸ್ಟು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ. ಸಚಿವರನ್ನ ಬಿಡಿ, ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ವಿಚಾರನೂ ಕೂಡ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಮುಂಚೆನೇ ಇವರೇ ಮಾತಾಡ್ಬಿಡ್ತಾರೆ. ಯಾಕೆ ಪ್ರಿಯಾಂಕಾ ಖರ್ಗೆ ಅವರು ಮುಂಚೆ ಈ ಥರ ಮಾತಾಡ್ತಾ ಇರಲಿಲ್ವಲ್ಲ, ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿರ್ಲಿಲ್ವಲ್ಲ? ಇವಾಗ ಯಾಕೆ ಎಲ್ರಿಗೂ ಮುಂಚೆ ತಾವೇ ಹೋಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಂದರೆ ಯಾಕೆ ಇವಾಗ ಅವ್ರ ತಂದೆಯವರು AICC ಅಧ್ಯಕ್ಷರು. ತಂದೆಯಲ್ಲಿ ಸೆಂಟ್ರಲಲ್ಲಿ ಹವಾ ಇಟ್ಟಿದ್ದಾರೆ ಅಂದರೆ ಸ್ಟೇಟಲ್ಲಿ ಮಗ ಹವಾ ಇಡೋದು ಬೇಡವಾ? ಹಾಗೆ ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಕೂಡ ನಾನೇ ಅನ್ನೋ ಮೆಸೇಜನ್ನು ಎಲ್ರಿಗೂ ಪಾಸ್ ಮಾಡ್ತಾ ಇದ್ದಾರೆ ಅಂತ ಪಕ್ಷದಲ್ಲೇ ಗುಸುಗುಸು ಚರ್ಚೆ ನಡೀತಾ ಇದೆ. ಇನ್ನು ಕೆಲಸಕ್ಕೆ ವಿಚಾರಕ್ಕೆ ಬರೋದಾದರೆ ಇವರಿಗೆ 2 ಖಾತೆ ಬೇರೆ ಕೊಟ್ಟಿದ್ದಾರೆ. ಅವನೇನು ಮಾಡ್ದ ಇವನೇನು ಮಾಡ್ದ ಲೆಕ್ಕ ಕೊಡಿ ಅಂತ ಕೇಳೋದೇ ಆಯಿತು. ಪ್ರಿಯಾಂಕಾ ಖರ್ಗೆ ಅವರು ಒಂದು ಹುಲ್ಕಡ್ಡಿಯಷ್ಟು ಕೆಲಸನೇ ಮಾಡಿಲ್ಲ. ಅವರು ಆರಿಸಿ ಬಂದಂಥ ಚಿತ್ರಾಪುರ ಕ್ಷೇತ್ರ ಮುಂಚೆ ಹೇಗಿತ್ತೋ ಈಗಲೂ ಹಾಗೇ ಇದೆ. ಇನ್ನು ದೊಡ್ಡ ಖರ್ಗೆ ಅವರು ಆರಿಸಿ ಬರ್ತಿದ್ದಂಥ ಕಲಬುರಗಿ ಕ್ಷೇತ್ರ ಆವಾಗ ಹೇಗಿತ್ತೋ ಈಗಲೂ ಕೂಡ ಹಾಗೇ ಇದೆ. ಒಂದು ಜಿಲ್ಲೆ ಹೇಗಿತ್ತೋ ಅದು ಅಭಿವೃದ್ಧಿನೇ ಆಗದೇನೆ ಅದನ್ನು ಹಾಗೆ ಕಾಪಾಡಿಕೊಂಡು ಬಂದಂಥ ಕೀರ್ತಿಗೆ ಖರ್ಗೆ ಫ್ಯಾಮಿಲಿ ಪಾತ್ರ ಆಗುತ್ತೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಕಲಬುರಗಿ ಜನನೂ ಅಷ್ಟೇ, ಪಾಪ ಅವ್ರಿಗೆ ಅಭಿವೃದ್ಧಿ ಎಲ್ಲ ಬೇಡವೇ ಬೇಡ ಅನಿಸುತ್ತೆ. ಅದಕ್ಕೆ ಅವರು ಯಾವ ರಾಜಕಾರಣಿನೂ ಪ್ರಶ್ನೆನೇ ಮಾಡೋಕ್ಕೆ ಹೋಗಲ್ಲ. ಊರು ಬಿಡ್ರಪ್ಪ, ಹೆಂಗಾರ ಇರಲಿ, ಇನ್ನೊಂದು ಖಾತೆ ಬೇರೆ ಕೊಟ್ಟವರಲ್ಲ IT-BT ಖಾತೆ, ಅದನ್ನಾರು ನೆಟ್ಟಿಗೆ ಮಾಡ್ತಾವ್ರ ಅಂದರೆ ಅದು ಕೂಡ ಇಲ್ಲ. ಗೂಗಲ್ನ AI ಹಬ್ಬು ಕರ್ನಾಟಕ ಬರಬೇಕಾಗಿದ್ದು ಆಂಧ್ರದ ಪಾಲಾಯಿತು. ಅದರಿಂದ 30,000 ಹುದ್ದೆನೂ ಹೋಯಿತು, 10,000 ಕೋಟಿ ಆದಾಯನೂ ಹೋಯಿತು. ಯಾಕೆ ಸ್ವಾಮಿ ಹಿಂಗೆ ನೀವು IT-BT ಸಚಿವರಾಗಿ ಹಿಂಗಾಯ್ತಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಗೂಗಲ್ ಅವರೇನೋ ನಮ್ಮ ಹತ್ರ ಬಂದಿದ್ರೆ ಏನೋ ಮಾಡ್ಬೋದಾಗಿತ್ತು. ಇನ್ನು ಆಂಧ್ರದವರು ಸಬ್ಸಿಡಿ ಅಂತ ಏನೇನೋ ಕೊಟ್ಬಿಟ್ಟವ್ರೆ, ಅದಕ್ಕೆ ಗೂಗಲ್ ಅವರು ಆಂಧ್ರ ಕಡೆಗೆ ಹೊಟ್ಟೋಗವ್ರೆ ಅಂತ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಕಾರಣ ಕೊಡ್ತಾವ್ರೆ. ಅಲ್ಲ ಸ್ವಾಮಿ, ಇನ್ವೆಸ್ಟರ್ಗಳು ಕೆಲವರು ತಾವಾಗೇ ಬರ್ತಾರೆ, ಇನ್ನು ಕೆಲವ್ರನ್ನ ನಾವಾಗೆ ಅಟ್ರಾಕ್ಟ್ ಮಾಡಬೇಕು ಅಂತ IT-BT ಸಚಿವರಿಗೆ ನಾವು ಹೇಳ್ಕೊಡೋಕ್ಕಾಗುತ್ತೆ? ಇಲ್ಲಿ ಒಂದು 30,000 ಹುದ್ದೆ ಸೃಷ್ಟಿಯಾಗ್ತಾ ಇತ್ತು, ಅದು ಹೋಯಿತು. ಇನ್ನು ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಜಾಬ್ ವೇಕೆನ್ಸೀಸು ಖಾಲಿ ಇದ್ದಾವೆ, ಅದು ಕೂಡ ಭರ್ತಿಯಾಗಿಲ್ಲ. ಯುವಕರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾವ್ರೆ. ಆದರೆ ಕೆಲಸ ಕೊಡ್ತಿಲ್ಲ ಅಂತ ಬೈಯೋದು ಮಾತ್ರ ಮೋದಿಗಂತೆ. ಇದು ಯಾವ ಸೀಮೆ ನ್ಯಾಯ ಸ್ವಾಮಿ? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಅಲ್ಲದ್ರಂತೆ, ಹಂಗಾಯ್ತು ಕತೆ. ಇದನ್ನೆಲ್ಲ ನೋಡಿ ಜನ ಯಾವಾಗ ಸಿಟ್ಟಾದ್ರು, ಶುರುವಾಯ್ತು ನೋಡ್ರಪ್ಪ ಇವ್ರದ್ದು ಇನ್ನೊಂದು ಹೊಸ ನಾಟಕ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. RSS ಬ್ಯಾನ್ ಮಾಡ್ತೀನಿ, ಆ ಸಂಘಟನೆ ಬ್ಯಾನ್ ಮಾಡ್ತೀನಿ, ಅದಕ್ಕೆ ಪರ್ಮಿಷನ್ ಕೊಡಲ್ಲ, ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂದ್ಕೊಂಡು ಕೊಟ್ಟಿರೋ ಕೆಲಸ ಮಾಡಿ ಅಂತಂದರೆ ಅದನ್ನು ಬಿಟ್ಟು ಊರು ಸಾವಿರ ಎಲ್ಲ ನನಗೇ ಬೇಕು ಅನ್ನೋ ಹಾಗೆ ಎಲ್ಲದರಲ್ಲೂ ಕಡ್ಡಿ ಅಲ್ಲಾಡ್ಸೋ ಕೆಲಸ ಮಾಡ್ತಾವ್ರೆ. ಇವೊಬ್ಬರು ಸಚಿವರಾಗಿ ಏನು ಕೆಲಸ ಮಾಡಿದ್ದೀರಿ ಹೇಳಿ ಸರ್ ಅಂತಂದರೆ, RSS ಬ್ಯಾನ್ ಮಾಡ್ತೀನಿ, ಅದು ಬ್ಯಾನ್ ಮಾಡ್ತೀನಿ, ಇದು ಬ್ಯಾನ್ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಪತ್ರ ಬರ್ಕೊಂಡು ಕೂತವ್ರೆ. ಕೆಲಸ ಮಾಡಿದ್ರಲ್ವೇ ಹೇಳ್ಕೊಳಕ್ಕಾಗೋದು, ಏನು ಮಾಡಿಲ್ಲ ಅಂದರೆ ಜನ ಉಗಿತಾರೆ ಅಂತ ಇವಾಗ ಆ ಟಾಪಿಕ್ನ ಡೈವರ್ಟ್ ಮಾಡೋದಕ್ಕೆ RSSನ ಹಿಡ್ಕೊಂಡು ಕೂತಿದ್ದಾರೆ. ಇವಾಗ RSSನ ಬ್ಯಾನ್ ಮಾಡೋದಕ್ಕೆ ಅವರೇನೋ ಯಾವುದಾದ್ರು ಮೆರವಣಿಗೆ ಮೇಲೆ ಏನಾದ್ರು ಕಲ್ಲು ಹೊಡೆದಿದ್ರಾ ಅಥವಾ ಯಾವುದಾದ್ರು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರಾ? RSS ಮಾಡ್ತಿರೋದು ಸಮಾಜಮುಖಿ ಕೆಲಸಗಳು ಅಷ್ಟೇ. ಬರೀ RSS ಬ್ಯಾನ್ ಮಾಡ್ತೀವಿ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಜನ ಇಷ್ಟು ರುಚಿಗೂ ಕೂಡ ಹೇಳ್ತಿರ್ಲಿಲ್ಲ. ಒಂದು ಕಡೆ RSSನ ಬ್ಯಾನ್ ಮಾಡ್ತೀವಿ ಅಂದ್ಬಿಟ್ಟು ಇನ್ನೊಂದು ಕಡೆ 2019ರಲ್ಲಿ ಚಿತ್ತಾಪುರದಲ್ಲೇ ಹಸು ಸಾಗಣೆ ಮಾಡ್ತಿದ್ದಂಥ ಒಂದು ವ್ಯಾನು ಸೀಸ್ ಆಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ದಾಂಧಲೆ ಮಾಡಿದಂಥ ಅನ್ಯ ಕೋಮಿನ ಪುಂಡರ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೆ ಖರ್ಗೆ ಅವರು ಪತ್ರ ಬರೆದಿದ್ದಾರಂತೆ. ದೊಡ್ಡ ಖರ್ಗೆ ಅವರಲ್ಲ, ಪ್ರಿಯಾಂಕಾ ಖರ್ಗೆ ಅವರು. ಈ ಮರಿ ಖರ್ಗೆ ಅವರು ಮಾಡ್ತಿರೋ ಅವಾಂತರಕ್ಕೆ ಎಂಟೈರ್ ಕಾಂಗ್ರೆಸ್ ಪಕ್ಷದ ಮೇಲೇ ಒಂದು ಡ್ಯಾಮೇಜ್ ಆಗಿದೆ.
ಹಾಗೆ ಜನ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಮರಿ ಖರ್ಗೆ ಅವರು ಈಗಲೇ ಈ ಪಾರ್ಟಿ ಕೂಳೆ ಕೊಡ್ತಾವ್ರೆ, ಇನ್ನೂ 2.5 ವರ್ಷ ಇನ್ನೆಷ್ಟು ಕೂಳೆ ಕೊಡ್ತಾರೋ. ಒಟ್ಟಿನಲ್ಲಿ ಈ ಅಪ್ಪ ಕಾಂಗ್ರೆಸ್ ಪಕ್ಷವನ್ನು ಮುಳುಗ್ಸೋದು ಗ್ಯಾರಂಟಿ ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.